ನಾನಿವತ್ತು ನಾಟಿ ಕೋಳಿ ಬಸ್ಸಾರು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಹುಂಜ, ಇದು ಕಡಲೆಕಾಳು ಅರ್ಧ kg, ಈರುಳ್ಳಿ 4, 1 ಬಟ್ಲು ಕೊಬ್ಬರಿ, ಧನಿಯಾ ಪುಡಿ, ಗಸಗಸೆ 100 ಗ್ರಾಮು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ 10, ಈರುಳ್ಳಿ 3, ಹಾಲು ಮಾಡ್ಕೊಂಡಿದ್ದೀನಿ. ಹುಚ್ಚೆಳ್ಳು ಹಾಲು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಹುಚ್ಚೆಳ್ಳು ಹಾಲು ಹೆಂಗೆ ಮಾಡೋದು ಅಂದರೆ, ಹುಚ್ಚೆಳ್ಳನ್ನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಅದನ್ನು ಸೋದಿಸಿ ಇಟ್ಕೋಬೇಕು. ಅದು ಸಾರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಕೋಳಿ ಸಾರಿಗೆ. ಅಚ್ಕಾರದ ಪುಡಿ, ಅರಶಿನ ಪುಡಿ, ಎಣ್ಣೆ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು. ಈಗ ಎಲ್ಲ ಹುರಿಬೇಕು ಅದನ್ನೆಲ್ಲ. ಇವಾಗ ರುಬ್ಬಕ್ಕೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತೀನಿ. 3 ಈರುಳ್ಳಿ ದೊಡ್ಡದು, ಸಾರಿಗೆ ಇದು. 10 ಹಸಿಮೆಣಸಿನ್ಕಾಯಿ, ಶುಂಠಿ 2 ಇಂಚು, ಬೆಳ್ಳುಳ್ಳಿ 2 ಗಡ್ಡೆ ದೊಡ್ಡದು. ಈಗ ಇದೆಲ್ಲ ಹುರ್ಕೊಬೇಕು. ಚಕ್ಕೆ ಸ್ವಲ್ಪ, ಮೆಣಸು ಅರ್ಧ ಸ್ಪೂನು, ಲವಂಗ 10-15. ನಾನಿವಾಗ 2.5 kg ಚಿಕನ್ಗೆ ಮಾಡ್ತಾ ಇರೋದು. 2.5 kg ಚಿಕನ್ನು, ಅರ್ಧ kg ಕಡಲೆಕಾಳಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಕಮ್ಮಿ ಅಂದರೆ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ. ಈಗ ಇದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಅಷ್ಟೇ, ಏನೇನು ಗೋಲ್ಡನ್ ಬ್ರೌನ್ ಏನು ಬೇಡ. ಈರುಳ್ಳಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು. ಈಗ ಇದಾಗಿದೆ, ಮಸಾಲೆ ರುಬ್ಕೊಂಡು ಬಂದು ಹೇಳ್ತೀನಿ. ಈಗ ಈರುಳ್ಳಿ ಎಲ್ಲ ಮಸಾಲೆಗೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಲ್ಲ ರುಬ್ಬಕ್ಕೆ, ಈಗ ಕ್ವಾಂಟಿಟಿ ಜಾಸ್ತಿ ಇರೋದಕ್ಕೆ ಈ ಬಟ್ಲಲ್ಲಿ ಮಾಡ್ತಾಯಿದ್ದೀನಿ. ಈಗ ಮಿಕ್ಸು: 1 ಬಟ್ಲು ಕೊಬ್ಬರಿ, ಅರ್ಧ ಸ್ಪೂನು ಗಸಗಸೆ, 1 ದೊಡ್ಡ ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದ್ರ ಜೊತೆಗೆ ಇದು ಹಾಕಿದ್ದೀನಿ. 1 ಸ್ಪೂನ್ ಅರಿಶಿನ, ಈ ಸೌಟಲ್ಲಿ 2 ಸೌಟು ಧನಿಯಾ ಪುಡಿ. ಈಗ ಇದನ್ನೆಲ್ಲ ರುಬ್ಕೊಂಡು ಬರ್ತೀನಿ ನಾನು. ಈಗ ಒಂಚೂರು ಎಣ್ಣೆ ಹಾಕ್ಕೊಂಡು ಇದನ್ನು ಒಗ್ಗರಣೆ ಮಾಡ್ಕೊತೀನಿ. ಚಿಕನ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪನೇ, ಆಮೇಲೆ ಮತ್ತೆ ಒಗ್ಗರಣೆ ಹಾಕಬೇಕು. ಅದಕ್ಕೆ ಇವಾಗ ಸ್ವಲ್ಪ ಹಾಕಿದ್ದೀನಿ. ಈಗ ಒಗ್ಗರಣೆ ಆಗಿದೆ, ಚಿಕನ್ ಹಾಕ್ತೀನಿ. ಉಪ್ಪು ಹಾಕ್ತೀನಿ. ಈಗ ಇದಕ್ಕೆ ಒಂದೇ ಒಂದು ಟೊಮ್ಯಾಟೊ ಹಾಕ್ತೀನಿ. ಈಗ ನಾನು ಮಸಾಲೆ ರುಬ್ಕೊಂಡು ಬರ್ತೀನಿ. ಈಗ ನೀರೆಲ್ಲ ಸೀದಿದೆ. ಈಗ ಮಸಾಲೆ ಹಾಕ್ತೀನಿ. ಇದಕ್ಕೆ ಅರ್ಧ ಮಸಾಲೆ ಇದಕ್ಕೆ ಹಾಕಿದ್ದೀನಿ. ಇವಾಗ ಇನ್ನು ಅರ್ಧ ಮಸಾಲೆ ಕಾಳು ಬೇಯಿಸ್ಕೊತೀನಿ. ಯಾಕೆ ಅಂದರೆ ಚಿಕನ್ನು ನಾಟಿ ಕೋಳಿ ಅಲ್ವಾ, ಜಾಸ್ತಿ ಲೇಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಆವಾಗ ಕಾಳು ಬೆಂದೋಗ್ಬಿಡ್ತೈತೆ. ಅದಕ್ಕೆ ಎರಡಕ್ಕೂ ಅರ್ಧ ಮಸಾಲೆ ಹಾಕಿ ಬೇಯಿಸ್ಕೊತೀನಿ. ಈಗ ಎಳ್ಳದು ಹಾಲು ಮಾಡ್ಕೊಂಡಿದ್ನಲ್ಲ ಹುಚ್ಚೆಳ್ಳು, ಅದು ಹಾಕ್ತೀನಿ. ಅದಕ್ಕೊಂದು ಸ್ವಲ್ಪ ಹಾಕ್ತೀನಿ. ಉಪ್ಪೆಲ್ಲ ಕರೆಕ್ಟಾಗಿದೆ ಇದಕ್ಕೆ. ಈಗ ಕುಕ್ಕರ್ ಮುಚ್ತೀನಿ. ಮುಚ್ಚಿಬಿಟ್ಟು 1-2 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಕಾಳು ಸಪ್ರೇಟ್ ಬೇಯಿಸ್ಕೊತಾ ಇದ್ದೀನಿ. ಅರ್ಧ ಮಸಾಲೆ ಹಾಕ್ಕೊಂಡು ಕಾಳು ಬೇಯಿಸ್ಕೊತೀನಿ. ಕಾಳು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು ಎಳ್ಳದು ಹಾಲು, ಇದಕ್ಕೂ ಸ್ವಲ್ಪ ಹಾಕ್ತೀನಿ. ಕಾಳಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಇದಕ್ಕೂ ಕುಕ್ಕರ್ಲಿ ಮುಚ್ತೀನಿ. ಇದು 1-2 ವಿಷಲ್ ಕೂಗಿಸ್ಕೊತೀನಿ. ಚಿಕನ್ ಒಗ್ಗರಣೆಗೆ ಗಸಗಸೆ ಪುಡಿ ಮಾಡ್ಕೊಂಡು ಬರ್ತೀನಿ. ಈಗ 2 ವಿಷಲ್ ಕೂಗಿದೆ. ನಾಟಿ ಕೋಳಿ ಸಾರು ಚೆನ್ನಾಗಿ ಬೆಂದಿದೆ.
ಇವಾಗ ಇದ್ರ ಜೊತೆಗೆ ಕಾಳು ಬೇಯಿಸಿದ್ದೀನಿ ಈ ಕಡೆ. ಆ ಕಾಳು ಹಾಕ್ಬಿಟ್ಟು ಎರಡು ಸೇರಿ ಸಾರೆಲ್ಲ ಸಪ್ರೇಟ್ ಮಾಡಿಕೊಂಡು ನಾಟಿ ಕೋಳಿ ಚಿಕನ್ ಸಪ್ರೇಟ್ ಮಾಡಿಕೊಂಡು ಆ ಚಿಕನ್ಗೆ ಒಗ್ಗರಣೆ ಹಾಕ್ತೀನಿ. ಆವಾಗ ಒಗ್ಗರಣೆ ಹಾಕಿ ನಿಮ್ಗೆ ಹೇಳ್ತೀನಿ ನಾನು. ಈಗ ಕಾಳಿಗೆ ಅರ್ಧ ಮಸಾಲೆ ಹಾಕಿ ಉಪ್ಪು ಹಾಕಿ ಸ್ವಲ್ಪ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಇದನ್ನು ತೆಗೆದು ಈ ಚಿಕನ್ ಒಳಗಡೆ ಹಾಕಬೇಕು. ಹಾಕ್ಬಿಟ್ಟು ಬಗ್ಸೋದು ತೋರಿಸ್ತೀನಿ ನಿಮಗೆ. ಇವಾಗ ಬೇಯಿಸಿರೋ ಕಾಳು ನಾಟಿ ಕೋಳಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿಸ್ಕೊಳ್ಳೋಣ. ಆ ಕಡೆ ಒಗ್ಗರಣೆಗೆ ಇಡ್ತೀನಿ. ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಚಿಕನ್ಗೆ. ಕಡಲೆಕಾಳು ಚಿಕನ್ನು ಸಾರು ಬಗ್ಗಿಸ್ಕೊಂಡು ಬರೀ ಚಿಕನ್ನು ಕಾಳಿಗೆ ಒಗ್ಗರಣೆ ಹಾಕ್ತೀನಿ. ಈಗ ನಾಟಿ ಕೋಳಿ ಚಿಕನ್ನು ಮತ್ತು ಕಾಳಿಗೆ ಒಗ್ಗರಣೆ ಹಾಕ್ಬಿಟ್ಟು ಅದು ಪಲ್ಯ ಥರ ಮಾಡ್ತೀನಿ. ಅದನ್ನು ನಿಮ್ಗೆ ಹೇಳ್ತೀನಿ ನಾನು. ಗಸಗಸೆ ಪುಡಿ ಎಲ್ಲ ಹಾಕಿ ನಿಮ್ಗೆ ಮಾಡೋವಾಗ ಇದರಲ್ಲಿ ತೋರಿಸ್ತೀನಿ ವಿಡಿಯೋದಲ್ಲಿ. ಸ್ವಲ್ಪ ಸಾಸಿವೆ ಹಾಕ್ತೀನಿ. ಈಗ 4 ಈರುಳ್ಳಿ ಚಾಪ್ ಮಾಡ್ಕೊಂಡಿರೋದು ಮೀಡಿಯಮಾಗಿ ಮಾಡ್ಕೊಳ್ಳಿ. ಒಗ್ಗರಣೆಗೆ ಒಣಮೆಣಸಿನ್ಕಾಯಿ 10 ಖಾರ ಇರುತ್ತೆ. ನಾನು ಸುಮ್ಮನೆ ಹಾಕ್ತಾಯಿದ್ದೀನಿ, ಇನ್ನೂ ಸ್ವಲ್ಪ ಪಲ್ಯಕ್ಕೆ ಖಾರವಾಗಿರಲಿ ಅಂತ. ಕೊತ್ತಂಬರಿ ಕರಿಬೇವಿನ ಸೊಪ್ಪು, ಇದು ಒಗ್ಗರಣೆ ಹಾಕ್ತಾ ಇರಲಿ. ಅಷ್ಟೊತ್ತು ಸಾರು ಬಗ್ಗಿಸ್ಕೊತೀನಿ. ಈಗ ಕಾಳು ನಾಟಿ ಕೋಳಿ ಚಿಕನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಗ್ಗರಣೆಗೆ ಹಾಕ್ತೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಇದು ಗಸಗಸೆ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೆ, ಆ ಪುಡಿ ಹಾಕ್ತಾಯಿದ್ದೀನಿ. ಚಿಕನ್ಗೆ ಇದಕ್ಕೆ ನಾಟಿ ಕೋಳಿಗೆ ಇದು ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿಬಿಟ್ಟು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಒಗ್ಗರಣೆ. ಈ ಥರ ನೋಡಿ ಇವಾಗೆಲ್ಲ ಮಿಕ್ಸ್ ಆಗುತ್ತೆ ಗಸಗಸೆ. ಇವಾಗ ಇದು ಆಗ್ತಾ ಇರಲಿ. ಆ ಕಡೆ ಒಗ್ಗರಣೆಗೆ ಇಟ್ಕೊತೀನಿ ಸಾರಿಗೆ. ಈಗ ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾಟಿ ಕೋಳಿ ಸಾರಿಗೆ ಸ್ವಲ್ಪ ಸಾಸಿವೆ, ಕರಿಬೇವು. ಈಗ ಸಾರು ಎಲ್ಲ ರೆಡಿಯಾಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಒಗ್ಗರಣೆ, ನಾಟಿ ಕೋಳಿ ಸಾರು. ಈಗ ನಾಟಿ ಕೋಳಿ ಸಾರು ರೆಡಿಯಾಗಿದೆ. ಇದು ಅನ್ನ ಮುದ್ದೆ ಜೊತೆ ತಿನ್ಬೋದು. ಬೇಕಾದರೆ ಸಾರಲ್ಲಿ ಇಡ್ಲಿ ತಿನ್ಬೋದು, ಚೆನ್ನಾಗಿರುತ್ತೆ ಇಡ್ಲಿಗೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನಾಟಿ ಕೋಳಿ ಬಸ್ಸಾರು ಪಲ್ಯ ರೆಡಿಯಾಗಿದೆ ನೋಡಿ. ಹಿಂಗಿರುತ್ತೆ. ನೀವು ತುಂಬ ಚೆನ್ನಾಗಿರುತ್ತೆ. ಟೈಮ್ ಆಗುತ್ತೆ ಮಾಡೋಕ್ಕೆ. ಫ್ರೀಯಾಗಿದ್ದಾಗ ಒಂದಿಬ್ಬರು ಸೇರಿಕೊಂಡು ಮಾಡಬೇಕು. ಒಬ್ಬರು ಮಾಡೋಕ್ಕಾಗಲ್ಲ, ಇಬ್ಬರು ಸೇರಿಕೊಂಡು ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇಷ್ಟೇ ಇದು. ಈಗ ಸರ್ವ್ ಮಾಡ್ತೀನಿ. ಈಗ ನಾಟಿ ಕೋಳಿ ಸಾರು ರೆಡಿಯಾಗಿದೆ. ಅದು ಸಾರು ಬಗ್ಗಿಸ್ಕೊಂಡು ಬರೀ ಸಾರು ಮಾಡಿದ್ದೀನಿ. ಇದು ಪಲ್ಯ ಮಾಡಿದ್ದೀನಿ. ಪಲ್ಯ ತುಂಬ ಚೆನ್ನಾಗಿರುತ್ತೆ. ಹಂಗೆ ತಿನ್ಬೋದು ಪಲ್ಯ. ಇಲ್ಲಾಂದರೆ ಮುದ್ದೆ ಮಾಡ್ಕೊಂಡು ಮುದ್ದೆ ಜೊತೆಗೆ ತಿನ್ನಿ. ಅನ್ನಕ್ಕೆ ಸಾರು ತುಂಬ ಚೆನ್ನಾಗಿರುತ್ತೆ.